ಸರ್ ಇವಾಗ ಹಾಲಿನ ರೇಟ್ 5 ರೂಪಾಯಿ ಜಾಸ್ತಿ ಮಾಡ್ತೀವಿ, ಜಾಸ್ತಿ ಮಾಡಿದ ರೇಟ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಹೌದು ಸರ್. ಈಗ ಆಲ್ರೆಡಿ ರೈತರಿಗೆ 4 ರೂಪಾಯಿ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ 4 ರೂಪಾಯಿ ಕಮ್ಮಿ ಮಾಡಿ ಪ್ಯಾಕೆಟ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅವ್ರು ಏನು ಹೇಳ್ತಾಯಿದ್ರೆ ಹೆಚ್ಚುವರಿ ಹಾಲು ಕೊಟ್ಟು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆಲ್ರೆಡಿ. ಬಟ್ ಜೊತೆಗೆ ಈಗ ಹೆಚ್ಚುವರಿ ಹಾಲನ್ನ ತೆಗೆದು ಮಾಮೂಲಿ ರೇಟಲ್ಲಿ ಇನ್ನೂ 2 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ತಾರೆ. ಹಂಗಾದಾಗ ಅವಾಗ 2 ರೂಪಾಯಿ, ಈಗ 4 ರೂಪಾಯಿ ಅಂದರೆ 6 ರೂಪಾಯಿ ಜಾಸ್ತಿ ಆಯಿತು ಪ್ಯಾಕೆಟ್ ಮೇಲೆ. ರೈತರಿಗೆ 34 ಕೊಡ್ತಿದ್ದವರು ಇವಾಗ 30 ರೂಪಾಯಿ ಕೊಡ್ತಾಯಿದ್ದಾರೆ. ಕೋಲಾರ ಒಕ್ಕೂಟದಲ್ಲಿ 30 ರೂಪಾಯಿ 15 ಪೈಸೆ ಕೊಡ್ತಾಯಿದ್ದಾರೆ. ಈಗ ಅಕಸ್ಮಾತ್ 4 ರೂಪಾಯಿ ರೈಸ್ ಮಾಡಿ ಡೈರೆಕ್ಟ್ ನಾವು ರೈತರಿಗೆ ಕೊಡ್ತೀವಿ ಅಂದು ಸಹ 30 ರೂಪಾಯಿ 15 ಪೈಸೆ ಪ್ಲಸ್ 4 ಎಷ್ಟಾಯಿತು? 34 ಆಯಿತು. ಅಂದರೆ ಪ್ಯಾಕೆಟ್ ಮೇಲೆ 6 ರೂಪಾಯಿ ಜಾಸ್ತಿ ಮಾಡ್ಕೊತಾರೆ. ರೈತರಿಗೆ ಹಳೆ ರೇಟೇ ಕೊಡ್ತಾರೆ, ಜಾಸ್ತಿ ಕೊಟ್ಟಿದ್ದೇನೂ ಇಲ್ಲ ಅಲ್ಲಿ. ಹೇಳಿ ಸರ್. ಅವರು ಏನು ಮಾಡಬೇಕು? ಗ್ರಾಹಕರಿಗೆ ಹೊರೆ ಆಗುತ್ತಾ ಅಥವಾ ರೈತರಿಗೆ ಕೊಡೋದು ಒಳ್ಳೆ? ಸರ್, ಗ್ರಾಹಕರಿಗೆ ಹೊರೆ ಆಗುತ್ತೆ ಅನ್ನೋದು ಎರಡನೇ ಪ್ರಶ್ನೆ. ಮೊದಲು ಇವ್ರು ಏನು ಹೇಳ್ತಾ ಇದ್ದಾರೆ, ರೈತರಿಗೆ ನೇರವಾಗಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಎಲ್ಲಿ ನೇರವಾಗಿ ಕೊಟ್ಟಿದ್ದಾರೆ? ಒಂದು ಸರಿ ರೇಟ್ ಜಾಸ್ತಿ ಮಾಡಿದ್ಮೇಲೆ ಒಟ್ಟು ಬೂಸ ಹಿಂಡಿ ಫೀಡೆಲ್ಲ ಮತ್ತಂತೂ ಕಮ್ಮಿ ಮಾಡಲ್ಲ. ಜೊತೆಗೆ ಆಲ್ರೆಡಿ 4 ಕಮ್ಮಿ ಮಾಡಿದ್ದಾರೆ ರೈತರಿಗೆ. ಪ್ರೋತ್ಸಾಹಧನ ಕೊಡ್ತೀವಿ ಅಂತ ಹೇಳ್ತಾರೆ. 100 ಲೀಟ್ರ್ ನಾನು ಹಾಲು ಹಾಕಿದರೆ ಬರೋದು ನನಗೆ 40 ಲೀಟ್ರಿಗೆ ಪ್ರೋತ್ಸಾಹಧನ. ಯಾಕೆಂದರೆ ಇದು ಗುಡ್ ಮಿಲ್ಕು, ಟೋಟಲ್ ಮಿಲ್ಕ್ ಅಂತೇಳಿ ಏನೇನು ಇದೆ ಅವ್ರ ಸಿಸ್ಟಮಲ್ಲಿ. ಹಂಗೆ ಮಾಡಿದಾಗ ಗುಡ್ ಮಿಲ್ಕ್ ನಾನು ಹಾಕೋದು ಗುಡ್ ಮಿಲ್ಕೆ, ಅವ್ರಿಗೆ ಡಿಗ್ರಿ ಬರೋಲ್ಲ, ಫ್ಯಾಟ್ ಬರೋಲ್ಲ, SNF ಬರೋಲ್ಲ, ಏನೋ ಒಂದು ಹೇಳಿ ಅಲ್ಲಿ 100 ಲೀಟ್ರಿಗೆ ಹಾಕಿದರೆ 60 ಲೀಟ್ರ್ ಅವ್ರಿಗೆ ಇಟ್ಕೊತಾರೆ. 40 ಲೀಟ್ರಿಗೆ ಮಾತ್ರ 5 ರೂಪಾಯಿ ಕೊಡ್ತಾರೆ ಸರ್. ಅಂದರೆ 100 ಲೀಟ್ರಿಗೆ ನಂಗೆ 500 ರೂಪಾಯಿ ಬರೋ ಜಾಗದಲ್ಲಿ ಬರೋಬ್ಬರಿ 150 ರೂಪಾಯಿನೇ. ಅವ್ರು 1 ಲೀಟ್ರ್ ಎಷ್ಟಕ್ಕೆ ಮಾಡ್ತಾರೆ ಸರ್? ಅವ್ರು ಏನು ಮಾಡ್ತಾಯಿದ್ರು, ಈಗ ಆಲ್ರೆಡಿ 60 ರೂಪಾಯಿ ಇದೆ. ಯಾವುದೋ ಸಮೃದ್ಧಿನೂ ಯಾವುದೋ ಒಂದು ಇದೆ, 60 ರೂಪಾಯಿ ಮಾರ್ತಾಯಿದ್ರು ಪರ್ ಲೀಟರ್. ಈಗ 4 ರೂಪಾಯಿ ಜಾಸ್ತಿ ಮಾಡಿ 64 ಮಾಡಿದ್ರೆ ರೈತರಿಗೆ ಎಷ್ಟು ಕೊಡ್ತಾರೆ? 34 ಕೊಡ್ತಾರೆ. 1 ಲೀಟ್ರ್ ಮೇಲೆ ರೈತರಿಂದ ಖರೀದಿ ಮಾಡೋದು 34, ಗ್ರಾಹಕರಿಗೆ ಕೊಡೋದು 64. 1 ಲೀಟ್ರ್ ಮೇಲೆ 30 ರೂಪಾಯಿ ಡಿಫ್ರೆನ್ಸ್ ಇದೆ. 30 ರೂಪಾಯಿ ಸಾಲದ ಒಕ್ಕೂಟಕ್ಕೆ? ಸಿದ್ದರಾಮಯ್ಯನವ್ರು ಹೇಳ್ತಾರೆ ನೇರ ರೈತರು ಆಲ್ರೆಡಿ ರೈತರು ಕಟ್ ಮಾಡಿದಿರಲ್ಲ, ಇನ್ನೇನು ನೇರವಾಗಿ ಕೊಡೋದು ನೀವು ಅಲ್ವಾ? ಅದರಿಂದ ಗ್ರಾಹಕರಿಗೆ ಹೊರೆ ಅನ್ನೋದು ಅದು ಸೆಕೆಂಡ್ರಿ, ರೈತರಿಗೆ ಏನೂ ಅನುಕೂಲ ಆಗ್ತಾಯಿಲ್ಲ. ಇದಂತೂ ಪಕ್ಕ ಸರ್.